ನಮ್ಮ ಸುಬ್ಬಿಗೆ ಮತ್ತು ಸಣ್ಣಿಗೆ ನೀರು ಕುಡಿಸ್ಬೇಕಿತ್ತು. ನಮ್ಮ ಪಾರ್ಟ್ನರ್ ನಮ್ಮ ಲಕ್ಷ್ಮಿನ ಮತ್ತು ನಮ್ಮ ತಿಪ್ಪೆನ ಕರ್ಕೊಂಡೋಗಿ ನೀರು ಕುಡಿಸ್ಕೊಂಡು ಬರ್ತಾರೆ. ಸಖತ್ ಮೋಡ ಹೋಗ್ಬಿಟ್ಟೈತೆ ಇದೆ 2-3 ದಿನದಿಂದ. ನೋಡಿ, ಇವೆರಡು ಫೈಟಿಗೆ ಬಿದ್ದಾವೆ. ಫೈಟ್ ಆಡ್ದು ಈಗ ಸುಮ್ಮನೆ ನಿಂತಿದ್ದಾವೆ. ನಮಸ್ಕಾರ ಎಲ್ರಿಗೂ. ಇವತ್ತು ಮೇವಿಲ್ಲದೆ ಇರೋ ಕಾರಣ, ಇವತ್ತು ಅನ್ನೋದಕ್ಕಿಂತ ಇನ್ನು ಮುಂದಕ್ಕೂ ಮೇವಿಲ್ಲದೆ ಇರೋ ಕಾರಣ ಹಸುಗಳ್ನ ಶೆಡ್ಡಲ್ಲಿ ಜಾಸ್ತಿ ಕಟ್ತಾ ಇಲ್ಲ. ಸೊ ಹೊರ್ಗಡೆನೇ ಅಂದರೆ ತೋಟದಲ್ಲಿ ಬಿಟ್ಟು ಮೇಯಿಸ್ತಾ ಇದ್ದೀವಿ. ಎಲ್ಲನೂ ಆ ಕಡೆ ಕಟ್ಟಿದ್ದೀವಿ. ಮೇವು ಮಾಡ್ಕೋಬೇಕು, ಏನೇ ಹೇಳಿ ಮೇವಿಲ್ಲ ಅಂತಂದರೆ ಸಖತ್ ಕಷ್ಟ ಆಗೋಗುತ್ತೆ. ನೋಡ್ರೆ ಇಲ್ಲಿ ಒಂದು 15 ದಿನದಿಂದ ಒಂದು ವಾರದಿಂದನೇನೋ ಸಖತ್ತು ಮೋಡ ಆಗಿಬಿಟ್ಟಿದೆ. ಮೋಡ ಅಂತಂದರೆ 2 ದಿನದಿಂದ ಸಖತ್ ಮೋಡ ಆಗಿಬಿಟ್ಟಿದೆ. ಮಳೆ ಬರುವ ರೀತಿ ಕಾಣ್ತಿದೆ, ನೋಡಬೇಕು. ಇನ್ನೂ ಜೋರಾಗೇನು ಬಂದಿಲ್ಲ, ಹನೀತಿದೆ. ಬಟ್ ಸ್ಕೂಲು ಮೇಯ್ತಾ ಇಲ್ಲ. ಯಾಕಂತಂದರೆ ಶೆಡ್ಡಿಗೆ ಅಡ್ಜಸ್ಟ್ ಆಗಿಬಿಟ್ಟು ಚಾಪ್ ಕೊಟ್ರಲ್ಲಿ ಏನು ಮೇವು ಹಾಕ್ತಿದ್ದು ಚಾಪ್ ಮಾಡಿ, ಸೊ ಅದಕ್ಕೆ ಅಡ್ಜಸ್ಟ್ ಆಗಿಬಿಟ್ಟು ಮೇವೇ ತಿಂತಿಲ್ಲ ಹೊರಗಡೆ. ಅಲ್ಲೊಂದು ಹಸು ಇದೆ ಆ ಕಡೆ. ಬಟ್ ಅದು ಹೋಗಿ ಅಲ್ಲಿ ನಿಂತ್ಕೊಳೋದು ಇಲ್ಲಿ ನಿಂತ್ಕೊಳೋದು ಅದೇ ಮಾಡ್ತಿದೆ, ಎಲ್ಲೂ ಮೇಯ್ತಾನೇ ಇಲ್ಲ. ಸೊ ಸಾಕಷ್ಟು ಕಷ್ಟ ಆಗ್ತಿದೆ ಮೇಯ್ಸೋದಕ್ಕೆ. ಸುಮ್ಮನೆ ಓಡಾಡಿಸ್ತಿದೆ, ಎಲ್ಲೂ ಮೇಯಲ್ಲ, ಅದೇ ಬೇಜಾರು. ಒಂದಕ್ಕೆ ಸ್ಟಿಕ್ ಆನ್ ಆಗಬಾರ್ದು ನಾವು. ಸುಮ್ಮನೆ ಹೊರಗಡೆ ಎಲ್ಲ ಮೇಯಿಸ್ತಿರ್ಬೇಕು. ಯಾವಾಗಲೂ ಶೆಡ್ಡೆಲ್ಲ ಕಟ್ತೆ ನೋಡಿ ಈ ಥರ ನಮ್ಮ ಥರ ಆಗೋಗುತ್ತೆ, ಕಷ್ಟ ಆಗೋಗುತ್ತೆ. ನೋಡಿ ಸಾನೆ ಬರ್ತಿದೆ ಸಣ್ಣದಾಗಿ. ನಮ್ಮ ಪಾರ್ಟ್ನರ್ ಬಗ್ಗಾಲ್ ಹಾಕಿದ್ದಾರೆ, ಆದ್ರೂ ಶೆಡ್ ಹತ್ರಕ್ಕೆ ಓಡೋಗ್ತಿದೆ. ಅದಕ್ಕೆ ನಮ್ಮ ಪಾರ್ಟ್ನರ್ ತಗೊಂಡೋಗಿ ಶೆಡ್ ಹತ್ರನೇ ಕಟ್ತೀನಿ ಅಂತ ಹೇಳ್ತವ್ರೆ. ಇವಾಗ ಸ್ವಲ್ಪ ಸೊನೆ ಬರ್ತಾ ಇದೆ. ಸ್ವಲ್ಪ ತಡಾಕಲ್ಲಿ 1-2 ಬಾಣಲಿ ಅಷ್ಟು ಸಗಣಿ ಇತ್ತು, ಹೋಗಿ ಕ್ಲೀನ್ ಮಾಡಬೇಕು. ನಮ್ಮ ಗೌರಿನೂ ಮತ್ತು ಇನ್ನೊಂದು ಏನು ಹೊಸ್ದಾಗಿ ಹಸು ತಂದಿದ್ವು, ಹಾಲೋ ಬ್ಲ್ಯಾಕು. ಸೊ ಅವೆರಡು ಮೇಯ್ದ್ಬಿಟ್ಟು ಶೆಡ್ಡಲ್ಲಿ ನಿಂತಿದೆ ನೋಡಿ. ಅವೆರಡಕ್ಕೆ ಇವತ್ತು ಶೆಡ್ಡಲ್ಲಿ ಚಾಪ್ ಮಾಡಿರೋ ಮೇವು ಹಾಕಿರೋದು. ಇನ್ಯಾವ ಸ್ಕೂಲ್ಗೂ ಹಾಕಿಲ್ಲ, ಯಾಕಂದರೆ ಮೇವು ಸಾಲ್ಟೇಜ್ ಇದೆ, ಅದಕ್ಕೋಸ್ಕರ. ನಮ್ಮ ಬ್ಲ್ಯಾಕಿ ನನ್ನ ಕಂಡ್ರೆ ಸಖತ್ತು ಭಯ ಅಂತ ಹೇಳೋದಕ್ಕಾಗಲ್ಲ, ಸ್ವಲ್ಪ ಎದುರ್ತಿದ್ದಾಳೆ. ಯಾಕೆಂತಂದರೆ ಹೊಸ ಹಸು ಅಲ್ವಾ, ಸೊ ಅದಕ್ಕೆ ಅನಿಸುತ್ತೆ. ಮತ್ತು ಹೊಸೊಬ್ರು ಕಂಡ್ರೆ ಆ ಥರ ಆಡ್ತಿದೆ ಅನಿಸುತ್ತೆ ಅಷ್ಟೇ. ನಮ್ಮ ಲಕ್ಷ್ಮಿ ಥರನೇ ಸೇಮ್, ನಮ್ಮ ಕರು ಲಕ್ಷ್ಮೀದು ಹೇಳಲ್ಲ, ಸೇಮ್ ಟಚ್ಚೇ ಮಾಡಿಸ್ಕೊಳಲ್ಲ. ಬೇಕಾದ್ರೆ ನಿಮಗೆ ತೋರಿಸ್ತೀನಿ ರೀ, ನೋಡಿ. ಬರೇ ಬ್ಲ್ಯಾಕಿ. ಇನ್ನೊಂದೇನು ಅಂತಂದರೆ, ನಮ್ಮ ಬ್ಲ್ಯಾಕಿ ಏನಿದ್ದಾಳೆ ಅವಳನ್ನ ನಮ್ಮ ಗೌರಿ ಎದುರಿಸ್ಕೊಂಡಿದ್ದಾಳೆ. ಹೋಗಿ ನಾವ್ಯಾರು ಇಲ್ಲ ಅಂತಂದರೆ ಅಟ್ಯಾಕ್ ಮಾಡ್ತಾಳೆ. ಸೊ ಅದೊಂದು ಬೇರೆ ಪ್ರಾಬ್ಲಮ್ಮು. ನೆನ್ನೆ ಒಂದು 2-3 ಸ್ಕೂಲ್ ಪಾಪ ಗುದ್ದಾಡ್ಬಿಟ್ಟಿದ್ದಾವೆ, ಅಂದರೆ ಅದ್ರ ಮೇಲೆ ಅಟ್ಯಾಕ್ ಮಾಡಿದ್ದಾವೆ. ನಾವು ನೋಡಿಕೊಂಡೇ ಇಲ್ಲ, ಆಮೇಲೆ ಗೊತ್ತಾಯಿತು. ನೋಡಿ ನಮ್ಮ ಬ್ಲ್ಯಾಕಿನ ಹತ್ರದಲ್ಲಿ ಏನೊಳ್ಳೆ ಹಾವಿನ ಎಡೆ ಥರ ತಲೆ ಎತ್ತುತ್ತೆ ದೂರದಿಂದ ನೋಡಿದ್ರೆ. ಅದು ನೋಡಿ ನನಗೆ ಭಯ ಆಗುತ್ತೆ, ಆದರೆ ಅದೇ ನಾನು ನೋಡಿ ಎದುರುಕೊಳ್ಳುತ್ತೆ, ಭಯ ಏನು ಪಡಲ್ಲ. ಸಂಜೆ 6 ಗಂಟೆ ಆಗಿದ್ರೆ ನೋಡಿದ್ರೆ ಇಬ್ಬನಿ ಬಿದ್ದಿದೆ, ಸಖತ್ತು ಚಳಿ.